ಅಂದ್ರ ಮಣ್ಣು ಹಣಿಗೆ ಹಚ್ಕೋತಾನ. ಮಣ್ಣಿನ ಬಗ್ಗೆ ನಮ್ಗೆ ಆದರ ಯಾವಾಗ ರೈತಗಾದ್ರು ಅಷ್ಟ. ಅವ ಬಿತ್ತಾಕ್ ಹೊಂಟ ಅಂತಂದ್ರ ಮನ್ಯಾಗ ಕೂರ್ಗಿ ಪೂಜಾ ಮಾಡಿದವ್ ಮತ್ತ ಹೊಲ್ದಾಗ ಹೋಗಿ ಕೂರ್ಗಿ ಹೂಡಿ ನಿಂದ್ರಿಸಿದ, ಹಿಂದ್ ಕುಂಟಿ ನಿಂದ್ರಿಸಿದ ಅಂದ್ರ ಮೊದಲ ಭೂಮಿ ಮುಂದ್ ಕೂರ್ಗಿ ಮುಂದ್ ಬಿಡ್ತಾನ. ಇರ್ಲಿಲ್ಲ ಅಂದ್ರ ಪಾಡ್ಯ ದಿವ್ಸ, ಉಗಾದಿ ಪಾಡ್ಯ ದಿವ್ಸ ಹೊಸ ವರ್ಷದ ಗಳೆ ಹೂಡುದಿತ್ತು ಅಂತಂದ್ರ ಮಡಿಕೆ ತಗೊಂಡ್ ಹೊಲಕ್ ಹೋದ ಅಂತಂದ್ರ ನಿಂದ್ರಿಸಿ ಭೂಮಿ ತಾಯಿಗೆ ಒಂದು ಕಾಯಿ ಹೊಡೆದ ಆಮ್ಯಾಗ ಅದ್ರ ಈ ಹೊಸ ವರ್ಷದ ನಾ ಈ ಗಳೆ ಹಾಕ್ತೀನಿ ಅಂತ ತಿಳ್ಕೊಂಡು ಆ ಭೂಮಿ ಯಾಕೆವ ಅಂದ್ರ ನಾನು ಹಡ್ಡಾದೀನಿ, ಅದಕ್ಕೆ ನಿನ್ ಕ್ಷಮಾ ಕೇಳ್ತೀನಿ ಅಂತ ಕೇಳ್ತಿದ್ದ ಈ ಭಾವನೆ ನಮ್ಮಲ್ಲಿತ್ತು. ಹಿಂಗಾಗಿ ಮಣ್ಣು ಹಾಳಾಗಿದ್ದಿಲ್ಲ. ಮಣ್ಣ ಅಂದ್ರ ನಮ್ಮವ್ವ, ನಮ್ಮ ವೇದಗಳು ಏನ್ ಹೇಳಿದ್ವು ಅಂದ್ರ ಈ ಪೃಥ್ವಿಯೇ ತಾಯಿ, ನಾನೇ ನಿನ್ನ ಮಗ. ಪೃಥ್ವಿಗೆ ಏನ್ ಅಂತಿದ್ದೀವಿ ನಾವು ಅಂದ್ರ ಯವ್ವ ನೀ ನಮ್ಮವ್ವ, ನಿನ್ನ ಮಕ್ಕಳು ನಾವು. ಯಾಕಂದ್ರ ನಮ್ಮವ್ವ ನನಗ ಹಾಲು ಉಣಿಸಿ ಬೆಳೆಸ್ಯಾಳ 9 ತಿಂಗಳ. ಆದ್ರ ಮುಂದ ನನಗ ಉಣ್ಣಾಕ ಸಾಯುತನಾನು ಉಣಿಸಿ ಬೆಳೆಸಕ್ಕೆಂದ್ರ ನೀನ. ನಮ್ಮರೊಳಗೆ 3 ಅವುಗಳು ಬಹಳ ಪ್ರಸಿದ್ಧ: ಜನ್ಮ ಕೊಟ್ಟ ತಾಯಿ, ಅನ್ನ ಕೊಡು ಭೂಮಿ ತಾಯಿ, ಹಾಲು ಕೊಡು ಗೋತಾಯಿ. ಇವು 3 ಬಹಳ ದೊಡ್ಡ ತಾಯಿ. ಇವು 3ಕ್ಕೆ ಮತ್ತೊಂದು ಯಾವುದು ಸಮನಾಗಿಲ್ಲ. ಯವ್ವ ನನ್ನ ಕಾಳ ಕಡಿ ಹಣ್ಣ ಹಂಪಲ ಕೊಟ್ಟು ಸಾಯುವವರೆಗೆ ಬದುಕಸಕ್ಕಿ ನೀನು, ನಾನೇನು ಕೃತಜ್ಞ ಆಗಿರ್ತೀನಿ, ನಿನ್ನ ಹಾಳು ಮಾಡುವುದಿಲ್ಲ ಅಂತ ಕ್ಷಮಾ ಕೇಳ್ತಿದ್ದ ದಿನ ಈ ಮಣ್ಣಿಗೆ. ಅಂತ ಮನುಷ್ಯಾಗ ಮುಂದೆ ಏನಾತೋ ಏನೋ ಗೊತ್ತಿಲ್ಲ. 1940 ಆಮೇಲೆ ಸುಮಾರು 60ರ ದಶಕದೊಳಗ ಏನೇನೋ ತಲೆಯಾಗ ಹಾಕಾಕ್ ಶುರು ಮಾಡಿದ್ರು ಕಲ್ತವ್ರು, ವಿಜ್ಞಾನಿಗಳಂತ ಕರೆಸ್ಕೊಂಡವ್ರು. ನಾವು ಕೃಷಿ ವಿಜ್ಞಾನಿಗಳು ಅಂತ ಯಾರು ಕರೆಸ್ಕೊಂಡ್ರು, ಹಸಿರು ಕ್ರಾಂತಿ ಮಾಡ್ತೀವಿ, ಬಿಳಿ ಕ್ರಾಂತಿ ಮಾಡ್ತೀವಿ ಅಂತ ಏನೇನೋ ಹೇಳಿದ್ರು. ಹೇಳಿ ಅವತ್ತ ನಮ್ಮ ದೇಶಕ್ಕ ಕಾಳಿನ ಕೊರತೆ ಆಗಿತ್ತು. ಸಿಕ್ಕಾಪಟ್ಟೆ ಬೆಳಿಬೇಕು ಅಂತ ತಿಳ್ಕೊಂಡು ನಮ್ಮ ಕೈಯಾಗ ಏನ ಅಂತಾರಲ್ಲ ತಿಳುವಳಿಕೆ ಕೊಡ್ಲಾರ್ದ ಒಂದು ವಿಷ ಕೊಟ್ರು. ಇದನ್ನ ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು, ಹೆಂಗ್ ತಗೋಬೇಕು ಅನ್ನೋದನ್ನ ಹೇಳಲಿಲ್ಲ. ಭೂಮಿ ತಾಯಿಗೆ ಹಾಕಾಕ ವಿಷ ಕೊಟ್ರು ನಮ್ಮ ಕೈಯಾಗ. ಅದಕ್ಕ ರಸಗೊಬ್ಬರ ಅಂತ ಕರೀತಾರ. ಅದು ಇವತ್ತು ಐತಿ ನಿಮ್ಮ ಕೈಯಾಗ. ಆದ್ರ ಇವತ್ತಿನ ನಾನು ಒಬ್ಬನು ರೈತ ನನ್ನ ಮಣ್ಣಿನಾಗ ಏನೈತಿ ಏನಿಲ್ಲ ಅಂತ ಮಣ್ಣಿನ ಪರೀಕ್ಷಾ ಮಾಡ್ಕೊಂಡಿಲ್ಲ. ನನ್ನ ಮಣ್ಣಿಗೆ ಏನ್ ಬೇಕು ಅಂತ ಅದನ್ನ ಎಂದೂ ಕೇಳಿಲ್ಲ. ಆದ್ರ ತನಗ ತಿಳಿದದ್ದನ್ನ ಹಾಕೋದ್ ಬಿಟ್ಟಿಲ್ಲ. ತನಗೇನೇನ್ ಅನಿಸ್ತದ್ನೆಲ್ಲ ಹಾಕ್ತಾನ. 1 ಚೀಲ ಅನಿಸ್ತಂದ್ರ ಚೀಲ ಹಾಕ್ತಾನ, ರೊಕ್ಕ ಬಾಳ ಇದ್ದು ಅಂದ್ರೆ 2 ಚೀಲ ಹಾಕ್ತಾನ. ಅದಕ್ಕಿಂತ ರೊಕ್ಕ ಬೇಯಿಸಿತ್ತಂತಂದ್ರ 10 ಚೀಲ ಹಾಕೋ ಮಂದಿನೂ ಐತಿ. ಅದರಿಂದ ಆ ಭೂಮಿ ಸ್ಥಿತಿ ಏನಾಕೈತಿ ಅಂತ ಒಬ್ಬರಿಗೆ ಚಿಂತೆ. ನೀವು ನೋಡ್ರಿ, ಆ ಗೊಬ್ಬರ ಐತಲ್ಲ ಅದನ್ನೊಂದು 2 ಕಾಳು ಬಾಯಾಗ ಹಾಕೊಂಡ್ ನೋಡ್ರಿ, 2 ಕಾಳು ಬಾಯಾಗ ಹಾಕೊಂಡ್ ನೋಡ್ರಿ, ನಿಮ್ಗೆ ಏನ್ ಅನಿಸ್ತೈತಿ? ಎಂದರ ಹಾಕೊಂಡ್ರಿ ಹೆಂಗ ಅನಿಸ್ತೈತಿ? ಉಪ್ಪುಪ್ಪು ಇರ್ತೈತೆ ಏನ್ ಬಾಳ ಸಿಹಿ ಇರ್ತೈತೆ? ಉಪ್ಪುಪ್ಪು ಇರ್ತೈತೆ. ಅದು ನೀವು ಉಪ್ಪ ಹಬ್ಬ ಹುಣ್ಣಿ ಉಣ್ತೀರಿ ಮನ್ಯಾಗ, ಯವ್ವ ಕರ್ದ ಮೆಣಸಿಕಾಯಿ ಕೊಡ್ತಿರಲ್ಲ, ಮೆಣಸಿಕಾಯಿ ಇದ್ರು ಮಾಡಂಗಿಲ್ಲ. ಮೆಣಸಿಕಾಯಿ ಅವು ತುಂಬಿದು ಇರ್ತಾವಲ್ಲ, ಮಸರ ಪಸರ ಏನೇನು ಇದು ಕಾರ್ಯಾಳ ಪರ್ಯಾಳ ಹಾಕಿ ಏನಂತೀರ ಅವಕ್ಕ? ಕರ್ದ ಮೆಣಸಿನ್ಕಾಯಿ ಅಂತಿರ್ಲ, ಅವನ್ನ ಕೊಟ್ಟಿರ್ತಾರ. ಹಬ್ಬ ಹುಣ್ಣಿ ದಿವ್ಸ ಹೋಳಿಗೆ ಉಂಡು ಅದ್ರ ಕೂಡ ಅದನ್ನ ತಿನ್ಲಿ ಅಂತ ಕೊಟ್ಟಿರ್ತಾರ. ಅದ್ ತಿಂದ ಕೂಡ್ಲೆ ದಿವ್ಸೆಲ್ಲ ನೀರಡಿಕೆ ಆಕತಿ. ಬಾಳ ನೀರಡಿಕೆ ಆಗಾಕತ್ತೈತ್ರಿ. ಇವತ್ತು ಗೋಧಿ ಉಂಡಿನ ಅದಕ್ಕೆ ನೀರಡಿಕೆ, ಗೋಧಿಗೆ ನೀರಡಿಕೆ ಆಗಿಲ್ಲ, ಗೋಧಿ ಗೂಡ್ ತಿಂದಿಯಲ್ಲ ಉಪ್ಪಿಂದದು, ಅದಕ್ಕೆ ನೀರಡಿಕೆ ಆಗಾಕತ್ತೈತಿ. ಹಪ್ಪಳ ತಿಂತಿ, ಶಾಂಡ್ಗಿ ತಿಂತಿ, ಈ ಉಪ್ಪಿನಕಾಯಿ ತಿಂತಿ, ಆಮ್ಯಾಗ ಕರ್ದದ್ದ ಮೆಣಸಿಕಾಯಿ ತಿಂತಿಯಲ್ಲ, ಇದ್ರಾಗ ಉಪ್ಪಿನ ಪ್ರಮಾಣ ಹೆಚ್ಚಿರ್ತತಿ. ಅದು ಉಪ್ಪು ಹೆಚ್ಚಿರ್ತೈತಿ ಅಂತ ತಿಳ್ಕೊಂಡು ಅವು ಕೆಡುದಿಲ್ಲ. ಯಾಕೆ ಉಪ್ಪು ಹೆಚ್ಚು ಹಾಕಿದ್ರ ಅವಕ್ಕ ಅಂದ್ರ ಪ್ರಿಸರ್ವೇಟರ್ ಅದು ಉಪ್ಪ. ಆ ಪದಾರ್ಥ ಕೆಡಬಾರ್ದು ಅಂತ ಇವಕ್ಕೆ ಉಪ್ಪು ಹೆಚ್ಚು ಹಾಕಿರ್ತಾರ. ಇಲ್ಲಂದ್ರ ಅದ್ರಾಗ ಉಪ್ಪು ಹೆಚ್ಚು ಹಾಕೋದ್ರಿಂದ ಹಪ್ಪಳ ಕೆಡುದಿಲ್ಲ. ಉಪ್ಪು ಪ್ರಿಸರ್ವೇಟರ್ ಅಂದ್ರೆ ಕೆಡ್ಲಾರ್ದಂಗ ಕಾಪಾಡುದಿದು. ಆ ಉಪ್ಪು ಹೆಚ್ಚು ಹೋಗಿದ್ದಕ್ಕ ದಿವ್ಸೆಲ್ಲ ಬಾಯಾರಿಕೆ ಆಕತಿ, ನಮ್ಗೆ ನೀರಡಿಕೆ ಆಕತಿ. ದಿವ್ಸೆಲ್ಲ ನೀರು ಕುಡಿತೀವಿ. ಅಲ್ಲ, ಇಷ್ಟ ಉಪ್ಪು ತಿಂದ್ರ ದಿವ್ಸೆಲ್ಲ ನೀರು ಕುಡಿತಿ, ಚೀಲ್ಗಟ್ಲೆ ಹೊರಕ್ ಹೋಗದಿಯಲ್ಲ, ಅದ್ರ ಗತಿ ಏನಾಗ್ಬೇಡ, ಇದನ್ನ ವಿಚಾರ ಮಾಡಂತೀನಿ.
ಹತ್ತತ್ ಚೀಲ ಒಗಿತಿಯಲ್ಲ, ಒಗದ್ರ ಮಣ್ಣಿನ ಗತಿ ಆಗ್ಬೇಡ. ಮಣ್ಣಿನಾಗೂ ಸಣ್ಣ ಸಣ್ಣ ಜೀವದಾವು. 1 ಗ್ರಾಮ್ ಮಣ್ಣಿನಾಗ 200 ಕೋಟಿ 300 ಕೋಟಿ ಸಣ್ಣ ಸಣ್ಣ ಜೀವದಾವ್. ಅಣುಜೀವಗಳಂತೀವ್ ನಾವು, ಜೀವಾಣುಗಳಂತೀವ್ ಅವಕ್ಕ. ಅವು ಚಟಪಟ ಚಟಪಟ ಒದ್ದಾಡ್ತಾವ್ ತೆಳಗ. ಅದನ್ನ ರೈತ ವಿಚಾರ ಮಾಡ್ಬೇಕು. ಮಣ್ಣನ್ನ ಕಾಪಾಡ್ಬೇಕು. ಮಣ್ಣಿಗೆ ಅವ್ರು ಹೇಳೋರು ಹೇಳಿದ್ರು, ಇಷ್ಟ ಗಾಡಿ ತಿಪ್ಪಿ ಗೊಬ್ಬರ ಹಾಕ್ರಿ, ಅದ್ರ ಮ್ಯಾಗ ಇಷ್ಟ ಹಾಕ್ರಿ ಅಂತ. ಇವ ತಿಪ್ಪಿ ಗೊಬ್ಬರ ಬಿಟ್ಟ ಇದ್ ನಟ್ಟ ಹಾಕ. ಯಾಕೆ ಬಿಟ್ಟು ತಿಪ್ಪಿ ಗೊಬ್ಬರ ಅಂತಂದ್ರ, ದನಗಳು ಯಾರ್ರಿ ಮನ್ಯಾಗ ಯಾರು ಮಾಡಾಕ ಸಿಗುದಿಲ್ಲತ್ತಾನ, ಕೆಲ್ಸಕ್ ಮಂದಿನೇ ಸಿಗುದಿಲ್ಲತ್ತಾನ. ದೇಶದಾಗರ ನಿರುದ್ಯೋಗ ಕಂಡಾಪ್ಟಿ ಐತಂತಾರ. ನಿರುದ್ಯೋಗ ಐತಂದ್ರ ಏನಪ್ಪಾ, ಖಾಲಿ ಮಂದಿ ಬಾಳ ಐತಂತ. ಖಾಲಿ ಮಂದಿ ಬಾಳ ಐತಂತಂದ್ರ 100ಕ್ಕೆ 25 ಮಂದಿ ಖಾಲಿ ತಿರ್ಗಾಡ್ತೈತ್ರಿ. ಮತ್ತ ಹೊಲ್ದಾಗ ಕೆಲ್ಸಕ್ ಕರೆದ್ರ ಕೆಲ್ಸಕ್ ಬರೋರಿಲ್ಲ. ಆಫೀಸ್ನಾಗ ಚಲೋ ಕ್ಲಾರ್ಕ್ ಬೇಕಂದ್ರ ಕ್ಲಾರ್ಕ್ ಇಲ್ಲ. ಚಲೋ ಅಕೌಂಟೆಂಟ್ ಬೇಕಂದ್ರ ಬಾಡಿಗೆ ತಂದು ಕೆಲಸ ಮಾಡೋದೈತಿ, ಬಾಡಿಗೆತನ ಮಾಡಾಕ ಬಾಡಿಗೆ ಸಿಗೋಲ್ಲ. ಮತ್ತೇನಾರ ಮನಿ ಕೆಲಸ ಮಾಡೋದೈತಿ, ಅದಕ್ಕೆ ಯಾರು ಸಿಗೋಲ್ರು. ಹಂಗಾದ್ರೆ ಎಲ್ಲಿ ಐತಂತಿದು ನಿರುದ್ಯೋಗ? ಎಲ್ಲಿ ಐತಂದ್ರ ಮಿಲಿಟರಿ ಭರ್ತಿ, ಪೊಲೀಸ್ ಭರ್ತಿ ಬತ್ತಂದ್ರ ನೋಡ್ರಿ ಹೊಂಟ ಮಂದಿ ಡಜನ್ ಬಾಳೆಹಣ್ಣು ತಿಂದು ಹೋಗಿ ನಿಂತರ. ಇವ್ರಿಗೆ ಏನಾಗೈತಿ, ಮೇ ಮುರಿದು ದುಡಿಬಾರ್ದು, ಬಕ್ಕಳಗ ರೊಕ್ಕ ಬರ್ಬೇಕು. ಅಂದ್ರೆ ನಮ್ದು ಎಲ್ಲರದು ಒಂದು ಸ್ವಭಾವ, ಬಕ್ಕಳಗ ಸಿಗ್ಬೇಕು, ತಕ್ಷಣ ಸಿಗ್ಬೇಕು, ಪುಕ್ಕಟ್ಟೆ ಸಿಗ್ಬೇಕು. ಇದೊಂದು ಪಾಲಿಸಿ ನಮ್ದು. ಬಕ್ಕಳಗ ಸಿಗ್ಬೇಕು, ತಕ್ಷಣ ಸಿಗ್ಬೇಕು, ಪುಕ್ಕಟ್ಟೆ ಕೆಲಸ ಮಾಡ್ಲಾರ್ದ ಸಿಗ್ಬೇಕು. ಎಲ್ಲರೂ ನಾವು ನೌಕರಿ 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 ಅಂತೇಳಿ. ಯಾಕಂತಂದ್ರ ಮೇ ಮುರಿದ ಕಡಿಮೆ ಐತಿ, ಅದ್ರಾಗ ಮೇ ಮುರಿದ್ ದುಡಿದ್ ಕಡಿಮೆ ಐತಿ. ಒಕ್ಕಲ್ತನ ಹಂಗಲ್ಲಪ್ಪ, ಇದು ಮೈ ಮುರಿದ್ ದುಡಿಬೇಕಾಕತಿ. ನಮಗ್ ಯಾರಿಗೆ ಮೈ ಮುರಿದ್ ದುಡಿದ್ ಬ್ಯಾಡಾಗೈತಿ. ನಾವ್ ಮೈ ಮುರಿದ್ ದುಡಿಲಿಲ್ಲ ಅಂದ್ರೆ ಅದು ಮಣ್ಣು ಹೆಂಗ್ ಕೊಡುದಾರೆ, ಹೆಂಗ ನೀರು ಕೊಡುದಾರೆ ಹೆಂಗ್? ನಮಗ್ ಒಕ್ಕಲ್ಗೆ ದುಡಿಬೇಕಾಕತಿ. ಅವ ದುಡಿತಾನಂತಾನೆ ಸಿಗ್ತೈತೆ ಅಂತಾನೆ. ಎಲ್ಲರೂ ಇವ್ರು ಉಂಡು ತಿಂದ ಆನಂದ ಅದಾರ. ಎಲ್ಲರೂ ಕುರ್ಚಿ ಹಾಕೊಂಡ್ ಕೂತ್ರೇನ್ ಕೆಲಸ ಆಕೈತೆ ದೇಶದಾಗ? ಇಲ್ಲ. ಕುರ್ಚಿ ಹಾಕೊಳ್ಳೋರು ಎಷ್ಟು ಮಂದಿ ಅದಾರ? ಒಟ್ಟ 100ಕ್ಕೆ 7 ಮಂದಿ. ನಮ್ ದೇಶದಾಗ ಸರ್ಕಾರಿ ಮತ್ತು ಖಾಸಗಿ ನೌಕರಿ ಎಲ್ಲಾ ಕೂಡೇನ 7.5%. 100 ಕೋಟಿ ಜನಸಂಖ್ಯೆ 7.5 ಕೋಟಿ ಮಂದಿಗೆ ಮಾತ್ರ ನೌಕರಿ ಕೊಡಕ್ ಸಾಧ್ಯ ಐತಿ. ಉಳ್ದವ್ರೆಲ್ಲರೂ ಒಕ್ಕಲ್ತನದಾಗ ಇರ್ಬೇಕು. 42% ಮಂದಿ ಒಕ್ಕಲ್ತನದಾಗ ಐತಿ. ಅದಕ್ಕೆ ಬಾಳ ಮಂದಿ ಹೇಳ್ತಾರ, ಒಕ್ಕಲಿಗರ ಇವ್ರನ್ನೇನದ ಇವ್ರನ್ನೆಲ್ಲ ತೆಗೆದ್ ಹಾಕ್ಬೇಕು, 10-15% ಅಷ್ಟ ಒಕ್ಕಲ್ತನದಾಗ ಉಳಿಬೇಕು, ಉಳ್ದವ್ರೆಲ್ಲರೂ ಚಣ್ಣ ಹಾಕೊಂಡು ಹೋಗ್ಬೇಕಂತ ಇವ್ರಂತ. ಹಂಗೆಲ್ಲ ನೋಡಿದ್ರಿ ಎಲ್ಲರೂ ಚೊಣ್ಣ ಪೋಳ ಆಗಿರಿ. ಈಗ ಮತ್ ಬೇರೆ ಎಲ್ಲಿ ದೋತ್ ಉಳ್ದಾವ? ಈಗ ನೀವು ನಿಮ್ ಸೌಕರ್ಯ ನೋಡ್ಕೊಳಕ್ ಹತ್ತಿದ್ರಪ್ಪ. ಮನ್ಯಾಗ ತೊಳೆಯವರು ಅಲ್ಲೆನ್ನ ಕತ್ತಿದ್ರು, ಬಳೆಯವರು ಅಲ್ಲೆನ್ನ ಕತ್ತಿದ್ರು. ಚೊಣ್ಣೇನು 15 ದಿನಕ್ಕೊಮ್ಮೆ ತೊಳೆದ್ರ ನಡೀತೈತಿ. ದೋತ್ರ ದಿನ ತೊಳ್ಕೊಬೇಕಲ್ಲ. ಇದು ದೊಡ್ಡ ಸಮಸ್ಯೆ ಆಗೈತಿ ನಮ್ಮ ಅವ್ಗಳಿಗೆ. ಅದನ್ನ ಹಾಕೋರಿ ಚೊಣ್ಣ. ಏನ್ ತಿಂಗಳಿಗೆ ತೊಳೆದ್ರು ಯಾರು ಕೇಳೋರಿಲ್ಲಪ್ಪ. ಮತ್ ಅದ್ರಾಗ ಮೊಳಕಾಲ ಮ್ಯಾಗ ಹರ್ಕೊಂಡು, ಕುಂಡಿ ಮ್ಯಾಗ ಹರ್ಕೊಂಡು ತಿರ್ಗಾಡು ಮಂದಿ ಅದು ಬಾಳ ದೊಡ್ಡದೈತದು. ಅದಕ್ಕೆ ಬಾಳ ರೊಕ್ಕ. ಮತ್ತ ಅದಕ್ಕೆ ಹರ್ಕೊಂಡು ಹಾಕೊಳಕ್ ರೊಕ್ಕ ಬಾಳ. ಅವಾಗ ಹಿಂದಕ್ಕೆಲ್ಲ ಮಂಗ್ಯಾಗ ಹಾಕ್ತಿದ್ರ ಅಂತವನ್. ಅವ್ ಮಂಗ್ಯಾನ ಆಡ್ಸಕ್ ಬರ್ತಿದ್ರಲ್ಲ, ಹರ್ಕ್ ಬಟ್ಟಿ ಮಂಗ್ಯಾಗ ಹಾಕ್ತಿದ್ರು ಆಡ್ಸೋರು. ಈಗ ಚಲೋ 2 ಕಾಲಿನ ಇಂತ ದೊಡ್ಡ ಮಂಗ್ಯಾಗಳ ಹರ್ಕೊಂಡು ಹಾಕೊಳಕ್ ಹತ್ತಾವ ಅಂತಂದ್ರ ಎಲ್ಲಿಗೆ ಹೊಂಟೈತಿ ಅಂದ್ರ, ಮೊದಲು ಮಂಗನಿಂದ ಮಾನವ ಆದ್ನಂತ, ಈಗ ಮಾನವನಿಂದ ಮಂಗ ಆಗಾಕ್ ಹೊಂಟಾವ. ಎಲ್ಲ ಕಾಲು ಉಲ್ಟಾ ಹೊಡಿಲಕ್ ಹತ್ತೆಲ್ಲ. ಎಲ್ಲಿಗೆ ಬಂದೀವಿ ಅಂತಂದ್ರ ನಾವು ಮಣ್ಣನ್ನ ಕಾಪಾಡ್ಬೇಕು. ಮಣ್ಣು ಚಲೋ ಮಣ್ಣಿನ ಕಾಪಾಡ್ಲಿಲ್ಲ ಅಂತಂದ್ರ ನೀವು ಉಳಿಯಂಗಿಲ್ಲ, ಬಹಳ ದಿವ್ಸ ಉಳಿಯಂಗಿಲ್ಲ. ಮಣ್ಣಿನೊಳಗ ನೀರು ಗಾಳಿ ಹಿಡಿದಿಡು ಸಾಮರ್ಥ್ಯ ಎಷ್ಟೈತಿ ಅಂತ ತಪಾಸ್ ಮಾಡ್ರಿ. ನಿಮ್ ಹೊಲ್ದಾನ ಮಣ್ಣು ತಗೋರಿ, ಒಂದ್ ತಟ್ಟ್ಯಾಗ ದಾರಿ ಮ್ಯಾಗಿನ ಮಣ್ಣು ತಗೋರಿ, 2ರಾಗೂ ನೀರ್ ಹಾಕ್ರಿ. ನೀರ್ ಎದ್ರಾಗ ಹೆಚ್ಚು ಹಿಡಿತೈತಿ ನೋಡಿ, ಹರಿದು ಹೋಗ್ಬಾರ್ದು. ಹರಿದು ಹೋಗ್ಲಾರ್ದಷ್ಟು ನೀರ್ ಹಾಕ್ರಿ. ಅದಕ್ಕೆ ಎದ್ರಾಗ ಹೆಚ್ಚು ಹಿಡಿತೈತಿ ಅಂತೀರಿ ನೀವು? ಹೊಲ್ದಾನ ಮಣ್ಣಿನಾಗ ಹೆಚ್ಚು ಹಿಡಿತೈತೋ, ದಾರಿ ಮ್ಯಾಗಿನ ಮಣ್ಣಿನಾಗ ಹೆಚ್ಚು ಹಿಡಿತೈತೋ? ದಾರಿ ಮ್ಯಾಗಿನ ಮಣ್ಣಿನ ಮ್ಯಾಗ. ಯಾಕ? ದಾರಿನ ಮ್ಯಾಗಿನ ಮಣ್ಣ ಇದು ಪುಡಿ ಆಗೈತಿ, ಅದ್ರೊಳಗೆ ಏನು ತೇವಾಂಶ ಅನ್ನೋದು ಉಳ್ದೇ ಇಲ್ಲ. ಆಮ್ಯಾಗ ಅದನ್ನ ಹಿಡಿದಿಡು ಸಾಮರ್ಥ್ಯ ಇಲ್ಲ. ಇನ್ನು ಹೊಲ್ದಾನ ಮಣ್ಣನ ಒಂದ್ ತಾಟ್ನ್ಯಾಗ ಹಾಕ್ರಿ, ತಿಪ್ಪಿ ಮಗ್ಗಲ ಮಣ್ಣು ತಗೋರಿ ಒಂದ್ ತಾಟ್ನ್ಯಾಗ. ಯಾವ್ದ್ರಾಗ ನೀರ್ ಹೆಚ್ಚು ಹಿಡಿತೈತಿ ಅಂತೀರಿ? ತಿಪ್ಪಿ ಮಗ್ಗಲ್ ಇರ್ತೈತಲ್ಲ, ಆ ಮಣ್ಣಿನಾಗ ನೀರ್ ಹೆಚ್ಚು ಹಿಡಿತೈತಿ, ಗಾಳಿ ಹೆಚ್ಚು ಹಿಡಿತೈತಿ. ಅದು ಯಾಕ? ಅದ್ರಾಗ ಹಿಡಿದು ಇಟ್ಕೊಳಕ್ ಬರ್ತೈತಿ. ಅದು ನೀರ್ ಕಡಿಮೆ ಕೇಳ್ತೈತಿ ಹೊಲಕ್. ಆ ಮಣ್ಣಿನ್ಯಾಗ ನೀರ್ ಹಿಡ್ಕೋತೈತಿ, ಆಮ್ಯಾಗ ಹೆಂಗ್ ಬೇಕ್ ಹಂಗ ಬೆಳೆಗಳಿಗೆ ಬಿಟ್ಕೋತಾ ಇರ್ತೈತಿ.
ಇದ್ರಾಗ ಹಿಡ್ಕೊಳಕ ಬರಂಗಿಲ್ಲ ಅಂದ್ರೆ ಬಿಡುದು ಯಾವಾಗ್ಯದ. ನಮ್ಮ ಭೂಮಿ ಹೆಂಗಿರ್ಬೇಕು ಅಂದ್ರೆ ಮಳಿ ಬಂದಾಗ ಹಿಡಿದಿಟ್ಕೋಬೇಕು, ಮಳಿ ಹೋಗೋಣ ಮೆಲ್ಕ ಬೆಳೆಗಳಿಗೆ ಬಿಟ್ಕೋತಾ ಇರ್ಬೇಕು. ಇದಕ್ ಪದ್ಧತಿ ಅಂತಾರ ಒಕ್ಕಲ್ತನ ಮಾಡು. ಏನಿಲ್ಲಪ್ಪ ವಾದ ಇವ ಆ ಗೊಬ್ಬರ ಸುರಿ ಬಂದ್ ಈ ಗೊಬ್ಬರ ಸುರಿ ಬಂದ ಮನ್ಯಾಗ ದನಗಳಿಲ್ಲ ಏನು ಇಲ್ಲ, ದನಗಳಿಲ್ಲ ಯಾರ ಎಂತ ಮೊದಲ ಒಬ್ಬವಾಗ 10 ಆಕಳಿದ್ದು ಮನ್ಯಾಗ. 1947 ಪೂರ್ವದಲ್ಲಿ ಒಬ್ಬ ಮನುಷ್ಯಾಗ 10 ಆಕಳಿದ್ದು ಒಕ್ಕಲಿಗರ ಮನ್ಯಾಗ. 100 ಗಟ್ಲೆ ಆಕಳುಗಳಿದ್ದು, 10 ಮಂದಿ ಇದ್ದು ಅಂದ್ರೆ 100 ಆಕಳು ಇರ್ತಿದ್ದು ಮನ್ಯಾಗ. ಈಗ ಒಬ್ಬರ ಮನ್ಯಾಗ ಏನೂ ಇಲ್ಲ. ಅದ ಹಂದಿ ಜರ್ಸಿ ಇರ್ತೈತಿ ಎಲ್ಲಾರ ಕಾಣಿತಂತಂದ್ರ. ಕಾರಣ ಇರ್ತಾವಲ್ಲ ಹಂದಿ ಮಾರಿವು, ಬಾಳ ಹಾಲು ಕೊಡ್ತೈತಿ. ದೌಡ ಹೊಕ್ಕಿ ಮ್ಯಾಗ, ಅದ್ರ ಹಾಲು ಕುಡ್ದೆ ಅಂದ್ರೆ ದೌಡ ಮ್ಯಾಗ ಹೊಕ್ಕಿನಿ. ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ನಿಮ್ ಮನ್ಯಾಗ ಇರ್ಲಿಲ್ಲ ಅಂದ್ರ, ಆಕಳಿರ್ಲಿಲ್ಲ, ಜವಾರಿ ಆಕಳಿರ್ಲಿಲ್ಲ ಅಂದ್ರ ಮಕ್ಕಳಿಗೆ ಹಾಲು ಕೊಡದೇ ಇದ್ರು ನಡಿತೈತಿ. ಆದ್ರೆ ಈ ಜರ್ಸಿ ಆಕಳ ಹಾಲು ಕೊಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ಬಹಳ ವರ್ಷ ಈ ಜರ್ಸಿ ಆಕಳ ಹಾಲ ಮೊಸರ ಮಜ್ಜಿಗೆ ತಿಂದ್ರಂದ್ರ ಮುಂದೆ ಅವಕ್ ಮಕ್ಕಳಾಗುದಿಲ್ಲ. ನಪುಂಸಕರಕ್ಕಾವು. ಅಂದ್ರೇನು, ಅವ್ರ ವೀರ್ಯಾಣುಗಳು ಬಹಳ ಹೊತ್ತು ಬದುಕುದಿಲ್ಲ. ಅವಾಗ ನೀವು 1,00,000, 2,00,000, 3,00,000 ಖರ್ಚು ಮಾಡಿ ಇನ್ಫರ್ಟಿಲಿಟಿ ಸೆಂಟರ್ಗೆ ಹೋಗಿ, IVF ಸೆಂಟರ್ಗೆ ಹೋಗಿ ಮಕ್ಕಳು ಮಾಡಿಸ್ಕೊಳ್ಳೋದು, ಇದನ್ಯಾರ ಹಣಿಗೆಲ್ಲ ಹೇಳ್ಯಾರ. ನೀವು ಆಗ್ರಿಪ್ಪ, ನಿಮ್ಗೇನ್ ನಮ್ದೇನು ತಬ್ಬೆಂತ್ರಿಲ್ಲ. ಅವ್ರಿಗೆ ಹೇಳಕತ್ತೀನ. ಯಾಕಂತಂದ್ರ ನೀವ್ ಯಾರ್ದು ಕೇಳೋರು ಅಲ್ಲ, ಹೇಳೋರು ಅಲ್ಲ, ನಿಮ್ಗ್ ತಿಳಿದ್ ಬಿಡೋರು ಅಲ್ಲ. ಹೌದಲ್ಲ? ನೀವು ಹಾಳಾಗಿ ಹತ್ತಿ ಬಿತ್ತಿರ್ತೀವಿ ನಾವು. ನಿಮ್ಗೆ ನಮ್ಮ ಅವ್ವಾಗಳ ಇಟ್ಟು ಯಾವಾಗಾರ ಇಟ್ಟು ಹೇಳಿದ್ ಕೇಳ್ತಾವ. ಅವ್ರು ಹೇಳಿದ್ದನ್ನ ನೀವು ಮರೆಯಂಗಿಲ್ಲ. ಅವ್ರ ಮಾತು ಮರ್ತಾವ, ಅವ್ರ ಮಾತು ಮುರ್ದಾವ ಮಗ ಅದಾನೆ ಅವ ಇವತ್ತು ಜೀವಂತ. ನಮ್ಮವ್ ಹೇಳ್ಯಾನ ಕೇಳಾರ್ದ ಅಪ್ಪ ಅವ್ಯಾವ ಮಗ ಅಲ್ಲಿ ಮಹಾದೇವ್ನ ಹೇಳಿದ್ದನ್ನ ಮಹಾದೇವ್ರು ಕೇಳ್ಯಾರಂದಾಗ ನೀವ್ಯಾಗ ಹಿಡ್ತಪ್ಪಲು ಕೇಳ್ತೀರಿ ನೀವು. ಅದಕ್ಕತ್ತಾನ ನೀವ್ ಹೇಳಿದ್ರ ಪತ್ತಾರ ಚುಚ್ಚಿದ್ರ ನೋವಾಗುದಿಲ್ಲ, ಮಂದಿ ಚುಚ್ಚಿದ್ರ ಅಂದ್ರ ನೋವಾಕತಿ. ಅದಕ್ಕೆ ನಾವ್ ನಿಮಗ್ ಚುಚ್ಚುದಿಲ್ಲಪ್ಪ. ಒಟ್ಗ ಅವ್ರ ಕಡೆಯಿಂದನ ಚುಚ್ಚಿಸ್ತೀವಿ. ಅವ್ರು ಹೇಳಿದ್ರ ಅಂದ್ರೆ ಎಲ್ಲಾ ಮಾಡ್ತೀರಿ ನೀವು. ಇದು ಬರ್ಬೇಕು ಇವತ್ತಂತಂದ್ರ ಸಾಲ ಮಾಡ್ಯಾಕ ಆಗೋಲ್ದಕ್ಕ ಮಾಡ್ತಾನ. ನಾವು ಹೇಳಿದವ್ರು ಅಗಡ ದಿವ್ಸ ಪಾಯ್ಖಾನೆ ಕಟ್ಕೋರಿ ರೊಕ್ಕಿಲ್ಲ ಹೇಳ್ರಿ, ಬರಗಾಲ ಐತ್ ಕಂಡಾಪ್ಟಿ. ಮತ್ತೇನ್ ಬೀಡಿ ಬಿಟ್ಟಿಯೋ, ಸಿಗರೇಟ್ ಬಿಟ್ಟಿಯೋ, ಏನ್ ದಾರು ಕುಡಿದ್ ಬಿಟ್ಟಿಯೋ, ಏನ್ ಚಾ ಕುಡಿದ್ ಬಿಟ್ಟಿಯೋ, ಏನ್ ಬಿಜಾಪುರ ತಿರ್ಗಾಡಿ ಬರುದ್ ಬಿಟ್ಟಿಯೋ, ಏನ್ ಬಿಟ್ಟಿಪ್ಪ? ಎಲ್ಲದಕ್ಕೂ ಬರಗಾಲ ಇಲ್ಲ, ಇದಕ್ಕ ಯಾಕೆ ಬರಗಾಲ ಬಂತು ಅಂತ ಕೇಳಿದ್ರ ನೀವು ಗುರುಗಳದಿರ್ ತೋರಿ, ನಿಮ್ಗೆ ಹೆಂಗಾರ ನಡೀತ, ನಮ್ಗೆಲ್ಲಾ ಸಂಸಾರ ನಾವು ಮಾಡೋರು, ನಮಗ್ ಗೊತ್ತಾಕತಿ. ಅಲ್ಲೋ ನೀ ಏನ್ ಮಾಡ್ತಿ ನಮ್ಗ್ ಗೊತ್ತಿಲ್ಲನು, ಎಲ್ಲಾ ಗೊತ್ತೈತಿ. ಅದ್ನೇನ್ ಸಂಸಾರ ಮಾಡಿದ್ರ ಗೊತ್ತಾಕೈತಿ? ಅನ್ ಗಟಾರ್ ನೀರ್ ಕುಡ್ದ ನೋಡ್ಬೇಕನ್? ನೋಡಿದ್ರ ಗೊತ್ತಾಗುದಿಲ್ಲ ನೀ ಏನೇನ್ ಮಾಡ್ತಿ ಅತ್ತ. ಎಲ್ಲ ಮಾಡ್ತಿಪ್ಪ. ಅದಕ್ಕ ನಾವು ಅವುಗಳಿಗೆ ಹೇಳ್ತೀವಿ, ನೀ ಹೇಳಿದ್ರ ಅವ್ 100ಕ್ಕೆ 100 ಮಾಡ್ತಾನ. ಅದಕ್ಕ ನಿಮ್ಗೆ ಹೇಳಾಕತ್ತೀನ, ಮನ್ಯಾಗ ಜವಾರಿ ಆಕಳುಗಳು ಕಟ್ಟಸ್ರಿ. ಅದ್ರ ಸಗಣಿ ಐತಲ್ಲ ಅದು ಬಾಳ ಚಲೋ. ಮಣ್ಣ ಫಲವತ್ತತೆ ಬರ್ಬೇಕಾಗಿತ್ತು ಮಣ್ಣಿನೊಳಗಂತಂದ್ರ ಆಕಳ ಸಗಣಿ ಮೂತ್ರ ಒಂದಿಷ್ಟು ಮಜ್ಜಿಗೆ ಬೆಲ್ಲ ಹಾಕಿ ಹಿಂಗ್ ಕಲಿಸಿ 4-5 ದಿವ್ಸ ಕಲಿಸಿ ಅದನ್ನ ನೀವು ಡ್ರಿಪ್ನ್ಯಾಗ ಸೋಸಿ ಡ್ರಿಪ್ನ್ಯಾಗ ಬಿಡ್ರಿ. ನಿಮ್ ಹೊಲ 2-3 ತಿಂಗಳದಾಗ ಹೆಂಗಾಕೈತಿ ನನಗೆ ಹೇಳ್ರಿ. ಬದ್ಲಿನ ಆಕೈತಿ ಹೊಲ. ಮೆಲ್ಕ ನಿಮ್ ಹೊಲ 8 ದಿವ್ಸಕ್ಕೆ ನೀರ್ ಕೇಳು ಹೊಲ 15 ದಿವ್ಸಕ್ಕೊಮ್ಮೆ ನೀರ್ ಕೊಟ್ಟರು ಸಾಕನ್ನಾಕ ಶುರು ಮಾಡ್ತೈತಿ. ಯಾಕಂತಂದ್ರ ಮಣ್ಣ ಹೆಂಗಿರ್ಬೇಕು ಹೇಳಿ ನಿಮ್ಗೆ ಒಕ್ಕಲಿಗರಿಗೆ, ಮಣ್ಣಂದ್ರ ಚಹಾ ಪುಡಿ ಇದ್ದಂಗ ಇರ್ಬೇಕು ನೋಡ್. ನಿಮ್ ಹೊಲ್ದಾನ ಮಣ್ಣ ಹೆಂಗ್ ಹಂಗ ಮಾಡ್ಬೇಕು ನೀವು. ಅದ್ಯಾಂಗ ಮಾಡುದ್ರಿ? ಈಗಾದ್ರೆ ಬಾಂಡಿ ಬಡ್ದಂಗಾಗಿ ಅವು ಹೊಲಗಳು. ನಾ ಈ ಮುಂಜಾನೆ ರಗಡ್ ತಿರ್ಗಾಡಿ ಬಂದೆ. ಇಲ್ಲಂತೂ ಗಾರ್ಸೈತಿ. ಅಚ್ಚಿ ಕಡೆ ನಮ್ಮ ಸಂದೀಪ್ ಗುರುಗಳು ಹೇಳಿದ್ರು, ಇವು ಏನದವ್ರಿ ಅದ್ರ ಅಚ್ಚಿಕೆಲ್ಲ ಏರಿ ಭೂಮಿ ಐತತ್ ಹೇಳಿದ್ರು. ಅದ್ರಾಗ ನೀರಾವರಿ ಬಂದೈತಿ ಈಗ ನಿಮ್ ಕಡೆ. ನಾ ಅಂದೆ ಯೋಗ್ಯ ಬೆಳ್ಯಾಕ ಗುರುಗಳ ಇದನ್ನ ಆಶ್ರಮನು ತೆಗದ್ರಿ, ಅಪ್ಪಗಳು ಕರ್ಸಿದ್ರಿ. ಯಾಕಂತಂದ್ರ ನೀರ್ ಬಂತಂದ್ರ ಅದ್ರ ಕೂಡ ಬಾಳ್ ಬರ್ತೈತಿ. ನಿಮ್ಗೆ ಗೊತ್ತೈತಲ್ಲ, ನೀರ್ ಬಂತಂದ್ರ ಬಾಳ್ ಬರ್ತೈತಿ. ಏನೇನು ಬರ್ತೈತಿ? ನೀರ್ ಬಂತಂದ್ರ ಮೊಟ್ಟ ಮೊದ್ಲು ಈಗೇನ್ ದಾರುದ ಅಂಗಡಿ ಅದಾವಲ್ಲ, ಇದ್ರ 10 ಪಟ್ಟು ಹೆಚ್ಚಾಕ. ಈಗೇನ್ ಊರಾಗ ಲಗ್ನ ಮಾಡ್ಕೊಳ್ಳೋ ಹಾಲುಗಳು ಅದಾವಲ್ಲ, ಅವು ಸಹಿತ ಬಾಳ ದೊಡ್ಡ ಅಕ್ಕಾವ. ಆಮ್ಯಾಗ ಈ ನೀರ್ ಬಂತಿಲ್ಲೋ ಊರಾಗ ಇವು ಡಾಬಾಗಳು ಅದಾವಲ್ಲ, ಅವು ಈ ಊರ್ ಹೊರಗ ಹೈವೇಕ್ ಅದಾವ, ಊರಾಗ ಬರ್ತಾವು. ನೀರ್ ಬಂತಂದ್ರ ಅದ್ರ ಗೂಡಿ ಇವೆಲ್ಲ ಬರ್ತಾವು. ಅದಕ್ಕ ನಮ್ ಗುರುಗಳು ಯೋಗ್ಯ